ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಹಿನ್ನಡೆಗಳು ಮಾರ್ಪಡುತ್ತದೆ, ಎಲ್ಲವೂ ಬದಲಾವಣೆಗೆ ಒಳಪಟ್ಟಿರುತ್ತವೆ ಎಂಬಂಥ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಏಷಾಯ 61ನೇ ಅಧ್ಯಾಯ 1-3 ವಾಕ್ಯ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರುಷ, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ. ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ, ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ಆಮೆನ್. 2001ರಲ್ಲಿ HIV ಬಳಲುತ್ತಿದ್ದಂಥ ಒಬ್ಬ ವ್ಯಕ್ತಿಗೆ ನಾನು ಪ್ರಾರ್ಥಿಸಿದೆನು. ಮತ್ತೆ ನಾನು ಆ ವ್ಯಕ್ತಿಯನ್ನು 2023ರ ಆರಂಭದಲ್ಲಿ ಭೇಟಿಯಾದೆನು. ಅವನು ಇನ್ನೂ ಜೀವಂತವಾಗಿದ್ದಾನೆ ಮತ್ತು ವಿಜಯಶಾಲಿ ಕ್ರೈಸ್ತ ಜೀವನವನ್ನು ನಡೆಸುತ್ತಿರುವುದು ನನಗೆ ಆಶ್ಚರ್ಯಕರವಾಗಿ ತೋಚಿತು. ಎಲ್ಲಾ ಮಹಿಮೆ ದೇವರಿಗೆ ಸಲ್ಲಲಿ. ಆಮೆನ್. ಹಿನ್ನಡೆಗಳನ್ನು ಜಯಿಸುವುದು ಹೇಗೆ? ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂದು ಯಾವಾಗಲೂ ಅರಿಕೆ ಮಾಡುವುದನ್ನು ಅಭ್ಯಾಸ ಮಾಡಿರಿ. ಒಂದು ಚಿರಪರಿಚಿತ ವಾಕ್ಯ, ಫಿಲಿಪ್ಪ 4ನೇ ಅಧ್ಯಾಯ 13 ಇದನ್ನೇ ಒತ್ತಿ ಹೇಳುತ್ತದೆ. ಕ್ರಿಸ್ತನ ಮೂಲಕ ವೈಫಲ್ಯದ ನಂತರವೂ ಅಡೆತಡೆಗಳನ್ನು ಜಯಿಸಲು ವಿಶ್ವಾಸಿಗಳು ಬಲವನ್ನು ಹೊಂದುತ್ತಾರೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಆಮೆನ್. ನೀವು ಹಿನ್ನಡೆಯನ್ನು ಅನುಭವಿಸುವಾಗ ದೇವರು ನಿಮ್ಮನ್ನು ಹೆಚ್ಚಿನ ಆಶೀರ್ವಾದಕ್ಕಾಗಿ ಸಿದ್ಧಪಡಿಸುತ್ತಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಿರಿ. ನೀವು ತಾಳ್ಮೆಯಿಂದಿರುವಾಗ, ಧೈರ್ಯದಿಂದ ತೊಂದರೆಯನ್ನು ಎದುರಿಸಿದಾಗ ದೇವರಿಗೆ ವಿಧೇಯರಾಗಿ ಮತ್ತು ನಿಮ್ಮ ಜೀವನದಲ್ಲಿ ಆತನ ಕರೆಯಲ್ಲಿ ದೃಢವಾಗಿದ್ದರೆ ಹಿನ್ನಡೆಗಳು ಮುನ್ನಡೆಯಾಗಿ ಬದಲಾಗುತ್ತದೆ. ದೇವರನ್ನು ಸ್ತುತಿಸಿರಿ. ಹೋರಾಟಗಳ ಸಮಯದಲ್ಲಿ ರಕ್ಷಿಸಲ್ಪಟ್ಟಂತ 10 ವ್ಯಕ್ತಿಗಳು. ಯೋಸೇಫ ಒಬ್ಬ ಕನಸುಗಾರ ಅಥವಾ ಒಂದು ದರ್ಶನವನ್ನು ಹೊಂದಿದ್ದಂಥ ವ್ಯಕ್ತಿ. ಆತನು ತನ್ನ ತಂದೆಯಾದ ಯಾಕೋಬನಿಗೆ ಅತ್ಯಂತ ಪ್ರಿಯನಾಗಿದ್ದನು, ಆದರೂ ಅವನು ಅವನ ಸಹೋದರರಿಂದ ದ್ವೇಷಿಸಲ್ಪಟ್ಟನು. ಮೋಶೆ ಪ್ರತಿಬಿಂಬಿತ ನಾಯಕ, ರೂತಳು ನಿಷ್ಠಾವಂತ ಮಹಿಳೆ, ದಾವಿದ ಮತ್ತು ಅವನ ದೈತ್ಯ ಹೋರಾಟಗಳು, ಯೆರೆಮೀಯ ಪ್ರವಾದಿ, ಯೋಬ ಒಳ್ಳೆಯ ಮನುಷ್ಯನು, ಅಪೊಸ್ತಲನಾದ ಪೇತ್ರನು ರಕ್ತಕುಸುಮದಿಂದ ಬಳಲುತ್ತಿದ್ದಂಥ ಮಹಿಳೆ. ನಿಮ್ಮ ದೇಶದಲ್ಲಿ 2ರಷ್ಟು ಸಮೃದ್ಧಿಯನ್ನು ಅನುಭವಿಸುವಿರಿ. ಏಷಾಯ 61ನೇ ಅಧ್ಯಾಯ 4-7 ವಾಕ್ಯ. ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು, ಪೂರ್ವದಲ್ಲಿ ಪಾಳು ಬಿದ್ದದ್ದನ್ನು ಪುನಃ ಎಬ್ಬಿಸುವರು, ತಲತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು. ಆಗ ವಿದೇಶಿಯರು ನಿಂತುಕೊಂಡು ನಿಮ್ಮ ಮಂದೆಗಳನ್ನು ಮೇಯಿಸುವರು, ಅನ್ಯರು ನಿಮಗೆ ಉಳುವವರು ತೋಟಗಾರರು ಆಗುವರು. ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವರು. ಜನಾಂಗಗಳ ಆಸ್ತಿಯನ್ನು ಅನುಭವಿಸುವಿರಿ, ಅವುಗಳ ವೈಭವವನ್ನು ಪಡೆದು ಹೊಗಳಿಕೊಳ್ಳುವಿರಿ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಕ್ಕುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ಆಮೆನ್. ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.